ಫಸ್ಟ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಅದರ ರೂಟ್ಸ್ ಕಂಡಿಡ್ಬೇಕು. ರೂಟ್ಸ್ ಅಂದ್ರೆ ನಥಿಂಗ್ ಬಟ್ ಏನು, ಆನ್ಸರ್ ಕಂಡಿಡಬೇಕು. ಯಾವ ಮೆಥಡ್ ಇಂದ? ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಕಂಡಿಡಿ ಅಂತ ಹೇಳ್ತಾನೆ. ಅದು ಯಾವ ತರ ಅಂತ ನೋಡ್ರಿ. ಓಕೆ, ಕೊಟ್ಟರೆ ಕ್ವಶನ್ ಏನು, √2x² + 7x + 5√2 = 0. ಇವಾಗ ಏನು ಮಾಡ್ಬೇಕು ನೀವು, ಫಸ್ಟ್ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ಹೋಗ್ಬೇಕು, ಮಧ್ಯ ನಂಬರ್ನ ಸಮ್ ಅಂತ ಹೋಗ್ಬೇಕು. ಈಗ ಒಂದು ರಫ್ ಕಾಲಮ್ ಹಾಕ್ತೇನೆ. ಓಕೆ, ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ. ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನು, √2x² ಇಂಟು ಓಕೆ 5√2. ಓಕೆ, ಈಗ ನಿಮಗೆ ಇಲ್ಲಿ ಏನು ಗೊತ್ತಿರ್ಬೇಕಂದ್ರೆ √2 × √2 ಏನಾಗುತ್ತೆ ಅಂದ್ರೆ √2 × √2 √2 ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 2 ಬರುತ್ತೆ. ಈಗ ನೀವು ನೋಡಿದ್ರೆ √2 × √2 2 ಆಯ್ತು, 2 5 10 ಆಯ್ತು, 10 × x² 10x² ಆಯ್ತು. ಓಕೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ರಾಡಕ್ಟ್ ಬಂದು 10x², ಸಮ್ ಬಂದ್ಬಿಟ್ಟು ಇಲ್ಲಿ ಏನಿದೆ ಪ್ಲಸ್ 7x ಇದೆ. ಓಕೆ, ಈಗ ನೀವೇನ್ ಮಾಡಬೇಕು, ನೆಕ್ಸ್ಟ್ 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಅದು ಯಾವ ತರ ಇರ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 10, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7. ಓಕೆ, ಅದು ಯಾವ ತರ ಅಂತ ನೋಡ್ರಿ. ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಹೋಗ್ರಿ. 2 5 10 ಬರ್ತಿದೆ ತಾನೆ. 2 + 5 ಎಷ್ಟು, 7. ಸೊ 2 ನಂಬರ್ ಏನು, ಒಂದು 2x ಇನ್ನೊಂದು 5x. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಸಮ್ಮಿರ ಸೈನು ಇವ್ರಿಬ್ರಲ್ಲಿ ಯಾವ್ದು ದೊಡ್ಡ ನಂಬರ್ ಇದೆ ಅವನಿಗೆ ಕೊಟ್ಬಿಡ್ರಿ. ಸಮ್ಮಿರ ಸೈನ್ ಏನು ಪ್ಲಸ್, ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ ಯಾವುದು 5x. ಸೊ ಇದು ಪ್ಲಸ್ ಅಂತ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಈಗ ಪ್ರಾಡಕ್ಟ್ ನೋಡ್ರಿ, ಪ್ಲಸ್ ಬೇಕು. ಓಕೆ, ಪ್ಲಸ್ ಬೇಕಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬೇಕು. ಪ್ಲಸ್ ಇಂಟು ಇದು ಪ್ಲಸ್ ಇದ್ರೆ ತಾನೇ ಪ್ಲಸ್ ಬರೋದು. ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 2 10, x × x x², 5x + 2x 7x. ಓಕೆ, ಸೊ ಈಗ ಫಸ್ಟ್ ನಂಬರು ಆಸ್ ಇಟ್ ಈಸ್ ಬರೀರಿ. ಓಕೆ, ಮಧ್ಯ ನಂಬರು ಇದನ್ನು ಬರೀರಿ, 2x + 5x ಪ್ಲಸ್ ಇಲ್ಲಿ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಈಗ ನೋಡ್ರೆ ಫಸ್ಟ್ ನಂಬರು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, ಮಧ್ಯ ನಂಬರ್ ಮಾತ್ರ ಇದನ್ನ ಬರ್ರಿ. ಇದು ನಥಿಂಗ್ ಬಟ್ ಸ್ಪ್ಲಿಟ್. ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಮೇಲೆ ನಂಬರ್ ಬಂದೇ ಬರುತ್ತೆ, 2x + 5x 7x. ಓಕೆ, ಜಸ್ಟ್ ಇದನ್ನ ಸ್ಪ್ಲಿಟ್ ಮಾಡಿದ್ವಿ. ಇವಾಗ ನೋಡ್ರಿ, ಇವರಿಬ್ರಲ್ಲಿ ಕಾಮನ್ನು ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಏನು ಮಾಡ್ತೀನಿ, ನಿಮಗೆ ಅರ್ಥ ಆಗಲಿ ಅಂತ ಇದನ್ನ ಈಸಿಯಾಗಿ ಮಾಡ್ತೀನಿ. √2x, ಇದನ್ನ 2ನ ನಾನು ಏನಂತ ಬರಿಬೋದು, 2ನ ನಾನು √2 × √2 ಬರಿಬೋದಾ? ಸೊ ನಾನೇನು ಮಾಡ್ತೀನಿ, 2ನ ನಾನು √2 × √2x + 5x + 5√2 = 0 ಅಂತ ಬರ್ಕೊಂತೇನೆ. ಈ ಸ್ಟೆಪ್ ಬಂದು ಎಕ್ಸ್ಟ್ರಾ ನೀವು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಹೆಂಗ್ ಬರುತ್ತೆ ಅಂತ ಜಸ್ಟ್ ಅರ್ಥ ಮಾಡಿಸ್ತೀನಿ. ಇವಾಗ ಏನು, ಇವರಿಬ್ರಲ್ಲಿ ಕಾಮನ್ನು ಇವರಿಬ್ರಲ್ಲಿ ಕಾಮನ್. ಇವರಿಬ್ರಲ್ಲಿ ಏನು ಕಾಮನ್ ಇದೆ, √2 ಕಾಮನ್ ಇದೆ. ಓಕೆ, ಇಲ್ಲಿ x² ಇದೆ, ಇಲ್ಲಿ x ಇದೆ ಅಂದ್ರೆ x ಕಾಮನ್ ತೆಗಿತೀವಿ, ಹೌದಾ? ಈಗ ನನಗೇನು ಬೇಕು, √2x², √2x × x √2x² ಆಯ್ತು ಪ್ಲಸ್. ಈಗ ನೋಡಿ ಆಲ್ರೆಡಿ ಒಂದು √2 ಹೊರಗಡೆ ತೆಗೆದಿದ್ದೀನಿ. ಓಕೆ, ಹೌದಾ? ಸೊ ನನಗೇನು ಬೇಕು, √2x ಬರ್ಬೇಕಿಲ್ಲಿ. ಸೊ 2x. ಓಕೆ, ಸೊ ಈಗ ನೀವು ನೋಡಿದ್ರೆ ಇವರಿಬ್ಬರಲ್ಲಿ √2 2 √2 ಇದಾವೆ. ಅದರಲ್ಲಿ ಒಂದು √2 ತೆಗೆದ್ರೆ ಒಂದು ಅಂದ್ರೆ ಈ √2x ಕಾಮನ್ ತೆಗೆದ್ರೆ ಒಳಗಡೆ ಏನು ಉಳಿಯುತ್ತೆ, √2 ಮಾತ್ರ ಉಳಿತತೆ. ಯಾಕಂದ್ರೆ ನಾನು ಇದನ್ನ ಕಾಮನ್ ತೆಗೆದು ಬಿಟ್ಟಿದ್ದೇನೆ ಹೊರಗಡೆ, ಉಳಿದಿದ್ದೇನೆ ಇಲ್ಲಿ √2 ಮಾತ್ರ. ಓಕೆ, ನೀವು ಚೆಕ್ ಮಾಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ √2x × x √x², √2 × √2x ಬರುತ್ತೆ, √2 × √2x ಆಯ್ತು. ಓಕೆ, ಈಗ ಒಂದು ತಿಳ್ಕೊಂಬಿಡ್ರಿ, ಇವರಿಬ್ಬರನ್ನ ಕಾಮನ್ ತೆಗಿಬೋದು ಒಂದು. ಇಲ್ಲಾಂದ್ರೆ ನಿಮಗೆ ಒಂದು ಸ್ವಲ್ಪ ಗೊತ್ತಿದ್ರೆ ಇಲ್ಲಿ x + √2 ಬಂದಿದೆ ಅಂದ್ರೆ ಇಲ್ಲಿ ಕಾಮನ್ ತೆಗೆದು ಕೂಡ ಅದೇ ಬರಬೇಕು, ಅದು ಗೊತ್ತಿರಬೇಕು. ಓಕೆ, ಇಲ್ಲಿ x + √2 ಬಂದಿದ್ರೆ ಇಲ್ಲಿ ಕೂಡ ಕನ್ಫರ್ಮ್ ಆಗಿ ಓಕೆ x + √2 ಬಂದೇ ಬರುತ್ತೆ. ಓಕೆ, ನಾನೇನು ಮಾಡ್ತೀನಿ, x + √2 ಫಸ್ಟ್ ಬರ್ದ್ಬಿಡ್ತೀನಿ, ಆಮೇಲೆ ಹೊರಗಡೆ ಏನು ಕಾಮನ್ ತೆಗಿಬೇಕಂತ ಯೋಚನೆ ಮಾಡ್ತೀನಿ. ಓಕೆ, ಈಗ ನನಗೆ 5x ಬೇಕು ತಾನೆ, ಇಲ್ಲಿ x ಇದೆ, ಪ್ಲಸ್ ಇಂಟು ಪ್ಲಸ್, ನನಗೆ ಪ್ಲಸ್ ಬೇಕು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು. ನನಗೆ 5x ಬೇಕು, x ಇಂಟು ಇಲ್ಲಿ 5 ಬರೆದ್ರೆ ಈಗ 5x ಆಗುತ್ತೆ. ಈಗ ಚೆಕ್ ಮಾಡಿರಿ, 5 × x 5x ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 × √2 5√2 ಆಯಿತು. ಓಕೆ, ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ಇವರಿಬ್ರಲ್ಲಿ ಕಾಮನ್ನು ಇವರಿಬ್ರಲ್ಲಿ ಕಾಮನ್. ಈಗ ಇವರಿಬ್ರಲ್ಲಿ ಏನು ಕಾಮನ್ ಇದೆ, x + √2 ಕಾಮನ್ ಇದೆ. ಇಲ್ಲಿ x + √2 ಇದೆ, ಇಲ್ಲಿ x + √2 ಇದೆ. ಈಗ ಇಲ್ಲೇನು ಉಳಿತು, √2x ಉಳಿತು, ಇಲ್ಲೇನು ಉಳಿತು, +5 ಉಳಿತು, = 0. ಓಕೆ,
ಈಗ ನೋಡ್ರಿ ಆನ್ಸರ್ 0 ಬರ್ಬೇಕಂದ್ರೆ ಓಕೆ 2 ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಅಂದ್ರೆ ಇವನಾದ್ರೂ 0 ಬರ್ಬೇಕು. ಆನ್ಸರ್ 0 ಬರ್ಬೇಕಂದ್ರೆ ಇವ್ರಿಬ್ರಲ್ಲಿ ಯಾರನ್ನ ಒಬ್ರು 0 ಇರಬೇಕು. ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಇದನ್ನ 0 ಇರ್ಬೇಕಿಲ್ಲ ಇದನ್ನ 0 ಇರ್ಬೇಕು. ಆನ್ಸರ್ 0 ಬರ್ಬೇಕಂದ್ರೆ ಸೊ ಒಂದೇನು x plus root 2 equal to 0 or root 2x plus 5 equal to 0. ಈ ಪ್ಲಸ್ ರೂಟ್ ಹಾಕೊಡೋದ್ರೆ ಏನಾಯ್ತು ಮೈನಸ್ ರೂಟ್ 2 ಆಯ್ತು, ಇದು ಒಂದು ಆನ್ಸರ್ ಆಯ್ತು. ಆರ್ ರೂಟ್ 2x plus 5 ಹಾಕೊಡೋದ್ರೆ -5, x equal to ಏನಾಯ್ತು -5 ಡಿವೈಡೆಡ್ ಬೈ ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು -5/√2. ಒಂದು x equal to -√2 ಆರ್ x equal to -5/√2 ಅಂತ ಬರೀತೀವಿ. ಕ್ವೆಶ್ಚನ್ 2 ವೇರಿಯಬಲ್ ಬಹಳ ಇಂಪಾರ್ಟೆಂಟ್, ಇದರಿಂದ ಬಹಳ ಮಾರ್ಕ್ಸ್ ಬರುತ್ತೆ. ಓಕೆ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಲೈಕ್ 8 ಮಾರ್ಕ್ ಟು 10 ಮಾರ್ಕ್ ವರೆಗೆ ಬರ್ಬೋದು. ಅದೇ ರೀತಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಕೂಡ 8 ಮಾರ್ಕ್ ಟು 10 ಮಾರ್ಕ್ ಬರ್ಬೋದು. ಓಕೆ, ಈಗ ನೀವು ನೋಡಿದ್ರೆ ಈ ಲೆಸನ್ ಇಲ್ಲಿ ಮೇನ್ ಏನಂತಂದ್ರೆ ಗ್ರಾಫ್ ಹಾಕೋದಿರುತ್ತೆ. ಓಕೆ, ಆ ಗ್ರಾಫಿಗೆ ನಿಮಗೆ ಏನಿಲ್ಲ ಅಂದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಆ ಗ್ರಾಫ್ ಹಾಕೋದು ಈಸಿ ಇದೆ. ಈ ಲೆಸನ್ ಇಂದ ಅದು ಗ್ರಾಫ್ ಹಾಕೋದು ಕಲ್ತ್ಬಿಟ್ರೆ ನಿಮ್ಗೆ ಈಸಿಯಾಗಿ 4 ಮಾರ್ಕ್ ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಐದರ್ ಎಲಿಮಿನೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಓಕೆ, ಇವೆರಡರಲ್ಲಿ ಯಾವ್ದನ್ನ ಒಂದು 2 ಮಾರ್ಕ್ಸಿಗೆ ಕೊಡ್ತಾರೆ ಹಂಗೆ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡೋದು. ಒಂದೊಂದ್ಸರಿ ಇದ್ರಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಡ್ಬೋದು 3 to 4 ಮಾರ್ಕ್ಸ್ಗೆ. ಓಕೆ, ಅದು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡೋದು. ಪ್ಲಸ್ ಒಂದು MCQ ಕೊಟ್ಟಿರ್ತಾನೆ ಹಂಗೆ. ಓಕೆ, ಸೊ ಅದು ಕೂಡ ನೀವು ಈಸಿಯಾಗಿ ಇದು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ 8 ಇಂದ 10 ಮಾರ್ಕ್ ವರೆಗೆ ಈಸಿಯಾಗಿ ಈ ಲೆಸನ್ ಇಂದ ಸ್ಕೋರ್ ಮಾಡ್ಬೋದು. AP ಲೆಸನ್ ನಿಮಗೆ ಏನೋ ಒಂದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಯಾಕಂದ್ರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಒಂದು ಸ್ವಲ್ಪ ಡಿಫಿಕಲ್ಟ್ ಕೊಟ್ಟಿರ್ತಾರೆ 4 ಮಾರ್ಕ್ ಎಂದು. ಇನ್ನೂ ಲೈಕ್ 4 to 5 ಮಾರ್ಕ್ಸ್ ಈಸಿಯಾಗಿ ಕೊಟ್ಟಿರ್ತಾರೆ, ಅದನ್ನ ಈಸಿಯಾಗಿ ಮಾಡ್ಬೋದು. 2 ಮಾರ್ಕು ಲೈಕ್ 3 ಮಾರ್ಕ್ ಕ್ವಶನ್ ಈಸಿಯಾಗಿ ಮಾಡ್ಬೋದು, ಮಲ್ಟಿಪಲ್ ಚಾಯ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ನಿಮಗೆ ಕಷ್ಟ ಬರೋದು ಏನಂತಂದ್ರೆ 4 ಮಾರ್ಕ್ ಕ್ವಶನ್ ಒಂದು ಬರುತ್ತೆ AP ಇಂದ, ಅದು ಬಹಳ ಕಷ್ಟ ಇರುತ್ತೆ. ಸೊ ಅದನ್ನ ಒಂದು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇದ್ರಲ್ಲಿ ಕೂಡ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಇವ್ರು ಇಬ್ಬರು ಲೆಸನ್ ನೋಡಿದ್ರೆ 16 ಮಾರ್ಕ್ಸ್ ಬರುತ್ತೆ. ಓಕೆ, ಈ ನೀವು ರಿಯಲ್ ನಂಬರ್ಸ್ ಇಂದ ಏನಿಲ್ಲ ಅಂದ್ರೆ ಒಂದು 6 ಮಾರ್ಕ್ಸ್ ವರೆಗೆ ಬರ್ಬೋದು. ಓಕೆ, ಪಾಲಿನಾಮಿಯಲ್ ಕೂಡ ಒಂದು 6 ಮಾರ್ಕ್ಸ್ ವರೆಗೆ ಬರ್ಬೋದು. ಇದ್ರಲ್ಲಂತೂ √2, √3, √5 ಈಸ್ ಇರ್ರಾಷನಲ್ ಅಂತ ಕ್ವಶನ್ ಬಂದೇ ಬರುತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಬರುತ್ತೆ ಕ್ವಶನ್. ಓಕೆ, ಪಾಲಿನಾಮಿಯಲ್ ಅಂದ್ರೆ ಏನೋ ಲೈಕ್ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಕೇಳ್ಬೋದು, ಇಲ್ಲ ಅಂತಂದ್ರೆ ರೂಟ್ಸ್ ಆಫ್ ದ ಪಾಲಿನಾಮಿಯಲ್ ಅದನ್ನಾದ್ರೂ ಕೇಳ್ಬೋದು, ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಸೊ ಲೈಕ್ ಇವೆಲ್ಲ ಲೆಸನ್ ಏನಿದಾವೆ ಈಸಿ ಇದಾವೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಅದೇ ರೀತಿ ಕ್ವಾಡ್ರಾಟಿಕ್ ಇಕ್ವೇಷನ್ ಕೂಡ ನಿಮಗೆ ಆಗ ಸ್ಟೇಟ್ ಒಳಗೆ ಫುಲ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿರುತ್ತೆ. ಓಕೆ, ಸೊ ನೀವು ಆ ಪ್ಲೇ ಲಿಸ್ಟ್ ಲಿಂಕ್ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ರಿ. ನೀವು ಅದು ನೋಡ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಇವು 5 ಲೆಸನ್ ಇವು ಸದ್ಯಕ್ಕೆ ಕವರ್ ಆಗಿದೆ. ಇನ್ನು ಉಳ್ಕಿದ ಲೆಸನ್ ಸೊ ನಾನು ಸೆಪ್ಟೆಂಬರ್ ಒಳಗೆ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಓಕೆ, ಇನ್ನು ಉಳ್ಕಿದ್ದೆಲ್ಲ ಡಿಸೆಂಬರ್ ಒಳಗಡೆ ಇಡೀ 10th ಸಿಲೆಬಸ್ ಕಂಪ್ಲೀಟ್ ಮಾಡ್ಬಿಟ್ಟು ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಹಾಕ್ಬಿಡ್ತೀನಿ. ಸೊ ದಟ್ ನಿಮಗೆ ರೆಫರ್ ಮಾಡಕ್ಕೆ ಈಸಿ ಇರುತ್ತೆ.